ಹಸಿರು ಹೂವುಗಳ ಚೆಲುವು ಈಗ ಕೈ ಬೀಸಿ ಕರೆಯುತ್ತಿದೆ. ಚಿನ್ನರು ಕಾಡಿನ ಸ್ಪರ್ಶದಲ್ಲಿ ಮೈಮರೆಯುವ ಕ್ಷಣಗಳಿಗೆ ಸಾಕ್ಷಿಯಾಗಿರುವ ಎಲ್ಲರಿಗೂ ಮುಂಜಾನೆಯ ಶುಭ ಕಾಮನೆಗಳು. ಕರ್ನಾಟಕ ಅರಣ್ಯ ಇಲಾಖೆ 2025-26ನೇ ಸಾಲಿನ ಚಿನ್ನರವನ ದರ್ಶನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಬಾಗೂರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರನ್ನು ಸ್ವಾಗತಿಸುವ ಸಮಯವಿದು. ಸನ್ಮಾನ್ಯ ಶ್ರೀ ಡಾಕ್ಟರ್ CN ಬಾಲಕೃಷ್ಣರವರು ಜನಪ್ರಿಯ ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಇವರಿಗೆ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತ. ಶ್ರೀಯುತ ಖಲಂದರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚನ್ನರಾಯಪಟ್ಟಣ ಉಪವಿಭಾಗ, ಇವರಿಗೆ ಹೃದಯಾಂತರಾಳದ ಸ್ವಾಗತ. ಶ್ರೀಯುತ ಮಂಜುನಾಥ್ APMC ಮಾಜಿ ಅಧ್ಯಕ್ಷರು, ಇವರಿಗೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಸರ್ಕಾರಿ ಪ್ರೌಢಶಾಲೆ ಬಾಗೂರಿನ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಶಾಲೆಯ ಎಲ್ಲ ಮಕ್ಕಳಿಗೂ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತ. ಚನ್ನರಾಯಪಟ್ಟಣ ವಲಯದ ಎಲ್ಲ ಉಪವಲಯ ಅರಣ್ಯಾಧಿಕಾರಿಗಳಿಗೂ, ಗಸ್ತು ಅರಣ್ಯ ಪಾಲಕರಿಗೂ, ಅರಣ್ಯ ವೀಕ್ಷಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಸಾರ್ವಜನಿಕರಿಗೂ ನಲ್ಮೆಯ ಸ್ವಾಗತ. ಚಿನ್ನರವನ ದರ್ಶನ ಇಂತಹ ಅಮೋಘ ಗಳಿಗೆಗೆ ಸಾಕ್ಷಿಯಾಗುತ್ತಿರುವ ಎಲ್ಲ ಚಿನ್ನರಿಗೆ ಮಾನ್ಯ ಶಾಸಕರು ಹಾಗೂ ಅತಿಥಿಗಳಿಂದ ಚಿನ್ನರವನ ದರ್ಶನ ಮಾಹಿತಿಯ ಕಿಟ್ ವಿತರಣೆ. ಅಕ್ಕ ಒಂದಿನ ಅವ್ರಿಗೆ ನಮ್ಮ ಗಮನಿಸಿ ಕೊಡ್ತೀನಿ. ಅವ್ರಿಗೊಂದು ಲೈನ್ ಕೊಡ್ಕೊಂಡು ಅವ್ರ ಮೇಲೆ ಗಮನಿಸ್ತೀನಿ ಕೊಟ್ಬಿಡಿ. ಎಲ್ಲ ಹ್ಯಾಟ್ ಹಾಕೊಳ್ಳಿ, ಎಲ್ಲರೂ ಹ್ಯಾಟ್ ಹಾಕೊಳ್ರ. ಎಲ್ಲ ಹ್ಯಾಟ್ ಹಾಕೊಳ್ಳಿ. ಕೊಡಿ ಈ ಕಡೆ ಬಂದು ಅರ್ಧ ಜನ ಈ ಕಡೆ ಈ ಕಡೆ ಬನ್ನಿ. ಒಂದು ಸೈಡ್ ನಿಮ್ಮ ಕಡೆ ಒಂದು ಸೈಡ್. ಈ ಆನೆಕೆರೆ ಒಂದು ಡ್ರೆಸ್ ಕೊಡೋಕ್ಕಾಗ್ತಿದ್ದಿಲ್ಲ ನೋಡಿ. ಹೌದಾ? ಹಾಕಲ್ವ ಅವನು? ಇಲ್ಲೇ ಮಾತಾಡ್ಬಿಡೋಣ, ಅಲ್ಲಿ ಬರ್ಬೇಕಾ ಸರ್? ಅಲ್ಲೇ ಮಾತಾಡಿ ಸರ್. ಚಿಣ್ಣರ ದರ್ಶನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ACF ಶ್ರೀ ಖಲಂದರ್ ಅವರೇ, ಮಂಜಣ್ಣವರೇ ಹಾಗೂ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ, ನೌಕರ ವರ್ಗದವರೇ, ನಮ್ಮ ಬಾಗೂರು ಸರ್ಕಾರಿ ಪ್ರೌಢಶಾಲೆಯ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮುಖ್ಯೋಪಾಧ್ಯಾಯಿನಿಯರೇ, ಮಾಧ್ಯಮದ ಮಿತ್ರರೇ, ಈ ಒಂದು ಶುಭ ದಿವಸ ಒಂದು ಇಲಾಖೆಯ ಮಾರ್ಗದರ್ಶನದಂತೆ ಇವತ್ತು ಚಿಣ್ಣರ ದರ್ಶನ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಅರಣ್ಯದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು, ಅರಣ್ಯ ಏನಕ್ಕೆ ಬೇಕು, ಏತಕ್ಕೋಸ್ಕರ ಬೇಕು, ಅರಣ್ಯದಿಂದ ಆಗುವಂಥ ಪ್ರಯೋಜನಗಳೇನು ಎಂಬತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕಿಟ್ಟನ್ನು ಕೂಡ ನಾವು ವಿಶೇಷವಾಗಿ ಇವತ್ತು ಇಲಾಖೆ ವತಿಯಿಂದ ವಿತರಣೆಯನ್ನು ಮಾಡಿದ್ದೇವೆ. ಏಕೆಂದರೆ ಊರಿಗೊಂದು ವನ ದೇಶಕ್ಕೊಂದು ನೀರು ಅಂತಕ್ಕಂಥ ಒಂದು ಗಾದೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯದ ಪ್ರಮಾಣ ಇವತ್ತು ಕಡಿಮೆ ಆಗ್ತಾಯಿದೆ. ಆ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ವಾತಾವರಣವನ್ನು, ಈ ಹವಾಮಾನವನ್ನು
ಒಂದು ಸಮತೋಲನವನ್ನು ಕಾಪಾಡಬೇಕಾದ್ರೆ ಅರಣ್ಯವನ್ನು ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. ಯಾಕಂದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ದೃಷ್ಟಿಯಲ್ಲಿ 2 ಗಿಡಗಳನ್ನು ತೆರವು ಮಾಡಿದರೆ 10 ಗಿಡಗಳನ್ನು ನೆಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಏಕೆಂದರೆ ಇವತ್ತು ಅರಣ್ಯ ಇದ್ದರೆ ಮಳೆ ಹೆಚ್ಚಾಗ್ತದೆ, ಅರಣ್ಯ ಇದ್ದರೆ ಉತ್ತಮವಾದಂಥ ಗಾಳಿ ಸಿಗುವಂಥದ್ದಕ್ಕೆ ಅವಕಾಶ ಆಗ್ತದೆ. ಇವತ್ತು ಪ್ರಾಣಿ ಸಂಕುಲಗಳನ್ನು ಉಳಿಸ್ತಕ್ಕಂಥದ್ದಕ್ಕಾಗ್ತದೆ. ಇವತ್ತು ಪ್ರಾಣಿ ಮತ್ತು ಮಾನವರ ನಡುವೆ ಇವತ್ತು ಸಂಘರ್ಷ ಇವತ್ತು ಹೆಚ್ಚಾಗ್ತದೆ. ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇವತ್ತು ಚಾಮರಾಜನಗರ ಭಾಗದಲ್ಲಿ ಹುಲಿ ಚಿರತೆಗೆ ಜನರು ಇವತ್ತು ಸಾವನ್ನು ಅಪ್ಪುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂದರೆ ಇವತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಇವತ್ತು ರೆಸಾರ್ಟ್ಗಳನ್ನು ಇವತ್ತು ಯಾವ ಕಾರಣದಿಂದ ಕೊಟ್ಟಿರ್ತಾರೋ ಗೊತ್ತಿಲ್ಲ, ಅನುಮತಿ ನೀಡ್ತಾ ಇದ್ದಾರೆ. ಅಲ್ಲಿ ಭೂ ಕಬಳಿಕೆನೂ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ. ಏನಾದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಹೆಚ್ಚು ಇದು ಮಾಡೋಕ್ಕೆ ಹೋದರೆ ಅದು ಡೀಮ್ಡಲ್ಲಿಲ್ಲ ಮತ್ತೊಂದಿಲ್ಲ ಅಂತ ಅವ್ರಗಳ ಬಗ್ಗೆಯೂ ಕೂಡ ಒತ್ತಡಗಳನ್ನು ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಪ್ರಕ್ರಿಯೆಗೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ. ಇವತ್ತು ಮಕ್ಕಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ. ಏಕೆಂದರೆ ನಮಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ. ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿದೆ. ಅವ್ರಿಗೋಸ್ಕರನೇ ಹರಿಸ್ಬೇಕಾಗಿದೆ ಮುಂದಿನ ಜನ್ರೇಷನ್. ಈ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಏನು ಭವಿಷ್ಯದ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಗಮನವನ್ನು ಯಾವತ್ತೂ ಹೇಳಿಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ನಾವು ಭವಿಷ್ಯದ ದೃಷ್ಟಿಯಿಂದ ಅರಣ್ಯವನ್ನು ಉಳಿಸಿ ಬೆಳೆಸುವಂಥ ದೃಷ್ಟಿಯಲ್ಲಿ ಸಹಕಾರವನ್ನು ನೀಡ್ಕೊಂಡು ಬಂದಿದ್ದೇವೆ. ಇಲಾಖೆಯಲ್ಲ ನಮ್ಮ ಅಧಿಕಾರಿಗಳು ಕೂಡ ಜವಾಬ್ದಾರಿಯುತ ಕೆಲಸ ಮಾಡ್ತಾರೆ. ಹಳ್ಳಿಗಳಲ್ಲಿ ಏನಾಗಿದೆ, ಈ ಹೊಂಗೆ ಮರಗಳು ಬೆಳೀತಾರೆ, ಅದನ್ನು 1,000-2,000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅದು ಹೊಂಗೆ ನೆರಳು ಕೊಡುತ್ತೆ, ಭೂಮಿಗೆ ಫಲವತ್ತಾದಂಥ ಗೊಬ್ಬರ ಕೊಡ್ತದೆ. ದಯಮಾಡಿ ನಾನು ಹಲವಾರು ಹಳ್ಳಿಗಳ ವಾಸ್ತುಗಳಲ್ಲೂ ಕೂಡ ನಾನು ರೈತರಿಗೆ ಮನವಿ ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಏನು ಇವೆಲ್ಲ ಸಿಲ್ವರ್ ಅಂತ ಇದ್ದೇನೆ, ನಮ್ಮ ಸುಗ್ಗಿ ಮರಗಳು ತೆರವುಗೊಳಿಸಿ ಬೇರೆ ಗಿಡಗಳನ್ನು ಬೆಳೆಸಬೇಕು ಅಂದವರು ಕೂಡ ಅರಣ್ಯ ಇಲಾಖೆಯ ಒಂದು ಮಾರ್ಗದರ್ಶನ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಮಾನ್ಯ ಸಚಿವರು ನಮ್ಮ ಖಂಡ್ರೆ ಅವರು ಕೂಡ ತುಂಬ ಜವಾಬ್ದಾರಿಯುತವಾಗಿ ಈ ಇಲಾಖೆ ಅಧಿಕಾರಿಗಳಿಗೆ ಪ್ರೋತ್ಸಾಹ ನೀಡಿ ಅವರು ಕೂಡ ಕೆಲಸವನ್ನು ಜಿಂಕೆಗಳನ್ನ ಇದನ್ನು ಕಡಿಮೆ ಇಟ್ಟಿರುತ್ತೆ, ಒಂದು ಹಂತದಲ್ಲಿ ಇಟ್ಟಿರುತ್ತೆ. ಪೂರ್ತಿ ತಿಂದು ಖಾಲಿ ಮಾಡೋಕ್ಕಾಗಲ್ಲ ಯಾವ ಪ್ರಾಣಿಗೂ. ಅದಕ್ಕೆ ಯಾವಾಗಲೂ ಹುಲ್ಲು ಮೇಯ್ತಾವಲ್ಲ ಅದ್ರ ಸಂಖ್ಯೆಗಳು ಜಾಸ್ತಿ ಇರ್ತವೆ. ನೀವೆಲ್ಲ ಕಾಡಿಗೆ ಹೋದಾಗ ಈಗ ಹೋಗ್ತೀರ ಮುತ್ತೋಡಿಗೆ, ನಿಮಗೆಲ್ಲ ತುಂಬ ಜಿಂಕೆಗಳು ಕಾಣಿಸುತ್ತೆ. ಹುಲಿ ಕಾಣಿಸೋದು ಡೌಟು, 1, 2, 3 ಇರುತ್ತೆ. 1000 ಜಿಂಕೆಗಳಿಗೆ 2 ಹುಲಿ ಇರುತ್ತೆ ಅಷ್ಟೇ, ಆಯಿತಾ? ಅಷ್ಟನ್ನ ಕಂಟ್ರೋಲ್ ಮಾಡುತ್ತದು. ಯಾವುದ್ರದ್ದು ಸಂತತಿನ ಜಾಸ್ತಿ ಆಗೋಕ್ಕೂ ಬಿಡಲ್ಲ, ಕಡಿಮೆ ಆಗೋಕ್ಕೂ ಬಿಡಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಆಗುತ್ತೆ. ಇದರಲ್ಲಿ ಯಾವುದೋ ಒಂದು ತೆಗೆದ್ರಿ, ಹುಲಿ ಸತ್ತೋಯ್ತು ಅಥವಾ ಚಿರತೆ ಸತ್ತೋಯ್ತು ಅಂದ್ಕೊಳ್ಳಿ. ಈಗ ನಿಮ್ಮದು ಚಿರತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಾಡಂದಿ ನಿಮ್ಮ ತೋಟಕ್ಕೆಲ್ಲ ಬರುತ್ತಲ್ಲ ಅದನ್ನ ಹಿಡಿದು ತಿಂತವೆ, ಹಾವನ್ನ ತಿಂತವೆ, ಮುಂಗ್ಸಿನ ತಿಂತವೆ, ಮೊಲಗಳನ್ನ ತಿಂತವೆ. ನಿಮಗೇನು ತೊಂದರೆ ಕೊಡುತ್ತೆ, ನಿಮ್ಮ ತೋಟಗಳಿಗೆ ಏನು ತೊಂದರೆ ಕೊಡುತ್ತಲ್ಲ ಪ್ರಾಣಿ, ಆ ಪ್ರಾಣಿನ ತಿನ್ನೋಕ್ಕೆ ಬರುತ್ತೆ ನಿಮ್ಮ ತೋಟಗಳಿಗೆ, ಆಯಿತಾ? ಅವಾಗ ಏನು ಮಾಡ್ತೀರಿ ನೀವು, ಚಿರತೆನೇನಾದ್ರು ಹೊಡೆದು ಸಾಯಿಸಿ ನಿಮ್ಮ ಇದರಲ್ಲಿ ಹೆಗ್ಣಗಳು, ಮೊಲ, ಕಾಡಂದಿ ಜಾಸ್ತಿ ಆಗಿ ನಿಮ್ಮದು ಏನು ತೋಟದಲ್ಲಿ ಏನು ಬೆಳೆದಿದ್ದೀರಾ ಅದೆಲ್ಲ ನಾಶ ಆಗುತ್ತೆ. ಅದಕ್ಕೆ ಹೇಳ್ತಿರೋದು, ಪ್ರತಿಯೊಂದೂ ಏನು ಸೃಷ್ಟಿ ಮಾಡಿದ್ದಾರೆ ಈ ಪ್ರಕೃತಿಯಲ್ಲಿ ಒಂದಕ್ಕೊಂದೂ ಪೂರಕವಾಗಿರುತ್ತೆ, ಆಯಿತಾ? ಹಾಗಾಗಿ ನೀವು ಪ್ರತಿಯೊಂದೂ ಈಗ ಹುಲ್ಲು ಏನಕ್ಕೆ ಬೆಳೆಸ್ಬೇಕಂತ ಹೇಳಿದ್ರೆ, ಹುಲ್ಲು ತಿನ್ನೋಂಥ ಪ್ರಾಣಿಗಳು ಏನಿದೆ, ಮೊಲ ತಿಂತವೆ, ಗ್ರಾಸ್ ಹೊಪ್ಪರ್ಗಳು, ಚಿಟ್ಟೆಗಳು ತಿಂತವೆ, ಮಿಡತೆಗಳು ತಿಂತವೆ, ಹುಲ್ಲು ತಿನ್ನುವಂಥ ಪ್ರಾಣಿಗಳು. ಹುಲ್ಲುನೇ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಹುಲ್ಲುಗಳ ಮನೆಗಳ ಮುಂದೆ ಬಂದಿದ್ದ ಹುಲ್ಲುಗಳನ್ನ ನೀವು ತೆಗೆದುಬಿಟ್ರೆ, ಖಾಲಿ ಮಾಡಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಹುಲ್ಲಿಂದ ಏನೋ ಪ್ರಯೋಜನ ಇದೆ ನಿಮಗೆ? ಹುಲ್ಲಿಂದ ಏನಿದೆ, ಏನು ಪ್ರಯೋಜನ ಇದೆ? ಅದು ಬಿಟ್ಟರೆ ನೀವು ನಿಮ್ಮದು ಮಾತ್ರ ನೋಡ್ತಿದ್ದೀರ. ಮನುಷ್ಯ ಎಷ್ಟು ಸ್ವಾರ್ಥಿ ಅಂತ ಹೇಳಿದ್ರೆ, ಈಗ ಅಲ್ಲಿ ಒಂದು ನಿಮ್ಮ ಗದ್ದೆಯಲ್ಲಿ ಒಂದು ಕ್ರಿಕೆಟ್ ಪಿಚ್ ಮಾಡಿ, ಮಳೆ ಬರಲಿ, ಎಲ್ಲಿ ಗುಂಡಿ ಎಲ್ಲ ಬೀಳಲ್ವಾ? ಆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ. ನಿಮ್ಮ ಮೇಲ್ಪದರ ನಿಮ್ದು ಏನಿದೆ ಗೊಬ್ಬರ ಹಾಕಿ ಚೆನ್ನಾಗಿಟ್ಟಿರ್ತೀರಲ್ಲ, ಒಂದು ಅಡಿಯಷ್ಟು ಮೇಲ್ಗಡೆ ಭೂಮಿ ಇದೆ ನಿಮ್ಮದು ಗದ್ದೆ ಜಾಗ, ಆ ಜಾಗ ಮಣ್ಣು ಬಂದು ನಿಮ್ಗೆ ಹುಲ್ಲು ಬರಲಿಲ್ಲ ಅಂತ ಹೇಳಿದ್ರೆ ಫುಲ್ಲು ಮಳೆ ಬಂದಾಗೆಲ್ಲ ಕೊಚ್ಕೊಂಡು ಹೋಗುತ್ತೆ. ಮುಂದಿನ ವರ್ಷ ನೀವು ಗಿಡ ಹಾಕಿದ್ರೆ ಗಿಡ ಬರೋಲ್ಲ ಚೆನ್ನಾಗಿ. ಪ್ರತಿಯೊಂದನ್ನು ಕೂಡ ಒಂದಕ್ಕೊಂದಕ್ಕೆ ಪೂರಕ. ಅದಕ್ಕೆ ನೀವು ಆಹಾರ ಸರಪಳಿ ನೀವು ಯಾವತ್ತೂ ನೀವು ಸಾಯೋವರೆಗೂ ಮರಿಬಾರ್ದು. ನೀವು ಎಲ್ಲೇ ಇರಲಿ, ನೀವು ಸೈನ್ಸಲ್ಲೇ ಮಾಡಿ ಅಥವಾ ಕಾಮರ್ಸೇ ಮಾಡಿ, ಆರ್ಟ್ಸೇ ಮಾಡಿ, ನೆಕ್ಸ್ಟ್ PUC ಅಥವಾ ಬೇರೆ ಇದ್ರೆ ಡಿಗ್ರಿ ಮಾಡಿ, ಆಯಿತಾ? ಇದನ್ನು ಮಾತ್ರ ಮರಿಬೇಡಿ. ಯಾರಿಗಾಗಲಿ ನಿಮ್ಮ ಸಂಬಂಧಿರಿಗೆ, ನಿಮ್ಮ ತಾಯಿ ತಂದೆಯವರಿಗೆ ಹೇಳಬೇಕು, ಈ ಪ್ರಾಣಿಯಿಂದ ಇದು ಪ್ರಯೋಜನ ಇದಪ್ಪ, ನಮ್ಮ ತೋಟಕ್ಕೆ ಬಂದಾಗ
ಇದನ್ನು ಇದು ಮಾಡಿ ಅಂತ. ನಾವು ನಿಮಗೆ ಒಂದು ಬುಕ್ಕನ್ನು ಕೊಡ್ತೀವಿ. ಆ ಬುಕ್ಕಲ್ಲಿ ಯಾವ ಪ್ರಾಣಿ ನಿಮ್ಮ ತೋಟಕ್ಕೆ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀವಿ, ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ. ಅದನ್ನು ಓದ್ಕೊಂಡಿದ್ರೆ ಸಾಕು. ನಿಮ್ಮ ತೋಟಕ್ಕೆ ಏನಾದರೂ ಚಿರತೆ ಬಂತಾ, ಮುಳ್ಳಂದಿ ಬಂತಾ, ಕಾಡಹಂದಿ ಬಂತಾ, ಕತ್ತೆಗಿರ ಬಂತಾ, ಅದೇನು ಮಾಡ್ಬೇಕಂತ ಅದರಲ್ಲೆಲ್ಲ ಇದೆ. ನೀವು ಅದನ್ನು ಹೊಡೆದು ಸಾಯಿಸೋದು ಅದು ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೆ ನೀವು ಹೇಳಿದ್ರಲ್ಲ, ಈಗ ನನಗೊಂದು 40-45 ವರ್ಷ ಆಗಿದೆ ಅಂದ್ಕೊಳ್ಳಿ, ಆಯಿತಾ. ನಾನು ಬದುಕಿ 45 ವರ್ಷ, ನನಗೇನು ಸಮಸ್ಯೆ ಇಲ್ಲ. ನಾನು ಇನ್ನೊಂದು 30 ವರ್ಷ ಬದುಕ್ತೀನಿ. ನೀವು ನನ್ನ ವಯಸ್ಸಿಗೆ ಬರೋಷ್ಟೊತ್ತಿಗೆ ನೀವು ಬದುಕೋಕ್ಕಾಗಲ್ಲ. ಈ ಕೊರೋನಾ ಬಂದರೆ ಗೊತ್ತಾಯ್ತಲ್ಲ ಏನಾಯ್ತು ಅಂತ ನಿಮ್ಮ ಕತೆಗಳು. ಈಗ ನಾವು ಉಳಿದಿದ್ದೀವಿ, ನೀವು ಉಳಿಯಲ್ಲ. ಯಾಕಂದ್ರೆ ನಿಮ್ಮ ಲಂಗ್ಸ್ ಆ ಕೆಪಾಸಿಟಿಲಿ ಇಲ್ಲ. ನಾವೆಲ್ಲ ನಿಮ್ಮ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ವಚ್ಛ ಗಾಳಿ, ಇಷ್ಟು ವೆಹಿಕಲ್ಸ್ ಇರಲಿಲ್ಲ, ಬರೀ ಸೈಕಲ್ ಇತ್ತು. ಇಷ್ಟು ವೆಹಿಕಲ್ಸ್ ನಾವು ನೋಡೇ ಇಲ್ಲ. ಹಣ್ಣು ಕೊಡಬೇಕು, ನೀವು ತಿನ್ನಬೇಕು, ಅದ್ರ ನೆರಳಾಗಬೇಕು, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯೂಸ್ ಆಗಬೇಕು, ಅಂಥದ್ದನ್ನೇ ಹಾಕಿ. ನೀವು ಬೇಕಾದ್ರೆ 50 ಆಲದ ಇದು ಹಲಸಿನ ಮರ ಹಾಕಿದರೆ ತೊಂದರೆ ಇಲ್ಲ. ಮರಗಳನ್ನ ಹಾಕ್ತೀವಿ, ಆಯಿತಾ. ಏನಾದರೂ ಡೌಟ್ ಇದೆಯಾ? ಏನಾದರೂ ಫಾರೆಸ್ಟ್ ಬಗ್ಗೆ ಏನಾದ್ರು ಕೇಳೋಂಥದ್ದು ಏನಾದ್ರು ಇದೆಯಾ? ಹಾಂ, ಫಾರೆಸ್ಟ್ ಅರಣ್ಯ ಇಲಾಖೆ ಬಗ್ಗೆ ಐಡಿಯಾ ಇದೆ ನಿಮಗೆ? ನಿಮ್ಮಪ್ಪ ಏನು ಮಾಡ್ತಿದ್ದಾರೆ? ಹಾಂ, ಪೂಜಾರಿನ ನಿಮ್ಮಪ್ಪ? ಇಂಜಿನಿಯರ್ ಆಗಬೇಕು, ಕಲೆಕ್ಟರ್ ಆಗಬೇಕು ಅಂತ ಹಂಗೆ ತಾನೇ ನಿಮ್ಮಪ್ಪ ನಮ್ಮ ಮನೇಲಿ ಬೆಳೆಸೋದು. ಹಂಗೆ ನನಗೂ ಬೆಳೆಸಿರ್ತಾರೆ, ಆಯಿತಾ. ನಿನಗೆ ಈ ವಯಸ್ಸಲ್ಲಿ ಈಗ ನೀನು ಎಷ್ಟನೇ ಕ್ಲಾಸ್ ಇಲ್ಲ? 9th ನಿನಗೆ ಐಡಿಯಾ ಇಲ್ಲ. ಈಗಿನ LKG ಮಕ್ಳಿಗೆ ಕೇಳಿ, DC ಆಗ್ತೀನಪ್ಪ, ನಾನು ಡಾಕ್ಟ್ರ್ ಆಗ್ತೀನಪ್ಪ, ಇಂಜಿನಿಯರ್, ಅವ್ರ ತಲೆಯಲ್ಲೇ ಬೇರೆ ಬೇರೆ ತಲೆ. ನೀವು 9ನೇ ಕ್ಲಾಸ್ ಮಕ್ಕಳು, ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ಹೇಳಿದ್ರೆ, ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳಿಗಿಂತ, ಕಾನ್ವೆಂಟ್ ಸ್ಕೂಲ್ ಮಕ್ಕಳಿಗಿಂತ, ಅವ್ರಿಗಿಂತ IQ ಜಾಸ್ತಿ, ಒಂದು 30% IQ ಜಾಸ್ತಿ ಇರುತ್ತೆ ನಿಮಗೆ. ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು, ಅದಕ್ಕೆ ಹೇಳ್ತಿರೋದು. ಅವರಿಗೆ ಈ ಥರ ನಾವು ನಿಮ್ಮನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಏನಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿರೋ ಬೇರೆ ಥರದ ಕ್ವಾಲಿಟಿ ಅವರಲ್ಲಿ ಇರೋಲ್ಲ, ಬರೀ ಬುಕ್ಕಿಶ್ ಇರ್ತಾರೆ, ಆಯಿತಾ. ಅದಕ್ಕೆ ಹೇಳ್ತಿರೋದು, ನೀನು ಮುಂದೆ ಏನಾಗಬೇಕಂತ ಈಗ ಗೊತ್ತಾಗಬೇಕು. ಅದೇ ಥರ ತಾನೇ ಓದೋದು ನೀನು. SSLC ಆದ್ಮೇಲೆ ಮಾರ್ಕ್ಸ್ ನೋಡಿ 90% ತೆಗೆದಿರೋ ಸೈನ್ಸ್ ತೊಗೋತೀನಿ, ಆ ಥರ ಐಡಿಯಾ ಇದೆಯಾ? ಗೌರ್ಮೆಂಟ್ ಕೆಲಸ ತೊಗೋಬೇಕು. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.